ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ದ ಆರ್ಟ್ ಆಫ್ ಲೆಟ್ಟಿಂಗ್ ಗೋ. ಏನಿದು ಆರ್ಟ್ ಆಫ್ ಲೆಟ್ಟಿಂಗ್ ಗೋ ಅಂತ ಹೇಳಿದ್ರೆ, ಸಣ್ಣ ವಯಸ್ಸಿಂದ ನಮ್ಗೆ ಏನನ್ನ ಹೇಳ್ಕೊಡ್ತಾರೆ? ಕಾಯಿನ್ಸ್ ಅನ್ನ ಕಲೆಕ್ಟ್ ಮಾಡೋದು, ಬುಕ್ಸ್ ಅನ್ನ ಕಲೆಕ್ಟ್ ಮಾಡೋದು, ಕಾಮಿಕ್ಸ್ ಅನ್ನ ಕಲೆಕ್ಟ್ ಮಾಡೋದು, ಎಲ್ಲವನ್ನು ಕಲೆಕ್ಟ್ ಮಾಡೋದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಆದ್ರೆ ಬಿಟ್ಕೊಡೋದನ್ನ ಯಾವತ್ತಾದ್ರೂ ಹೇಳ್ಕೊಟ್ಟಿದ್ದಾರಾ? ಹಾಗಾಗಿ ನಾವು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೀವಪ್ಪ ಅಂತ ಹೇಳಿದ್ರೆ, ಯಾರಾದ್ರೂ ನಮ್ಮ ಜೀವನದಿಂದ ಬಿಟ್ಟು ಹೋಗ್ತಾ ಇದ್ದಾರೆ, ಯಾವ್ದಾದ್ರು ಒಂದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಮನಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ನಮ್ಮ ಪರಿಸ್ಥಿತಿ ಎಷ್ಟ್ರ ಮಟ್ಟಿಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ, ನಮಗೆ ಯಾವುದ್ರ ಮೇಲೆ ಕೂಡ ಕಂಟ್ರೋಲ್ ಇರಲ್ಲ. ಆದ್ರೆ ಈ ಕಂಟ್ರೋಲ್ ಅನ್ನ ಹೇಗೆ ತಗೊಳ್ಳೋದು? ಆಕ್ಟ್ ಆಫ್ ಆರ್ಟ್ ಆಫ್ ಲೆಟ್ಟಿಂಗ್ ಗೋ ಹೇಗೆ ಶುರು ಮಾಡುದು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಕೆಲವು ವಿಷಯಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಒಂದು ಮಾತ್ರ ನಿಜ, ಇದು ಯಾವುದೂ ಪರ್ಮನೆಂಟ್ ಅಲ್ಲ. ಇಲ್ಲಿ ನಿಮ್ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಯಾವ ಕ್ಷಣ, ಯಾವ ಗಳಿಗೆ ನನ್ನ ಕಡೆ ದಿನ ಅಂತ ನನಗೂ ಗೊತ್ತಿರಲ್ಲ. ಯಾವುದನ್ನ ನಾವು ನೋಡ್ತಾ ಇದ್ದೀವಿ, ಮುಟ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಕೂಡ ಯಾವುದು ಈ ಭೂಮಿ ಮೇಲೆ ಪರ್ಮನೆಂಟ್ ಅನ್ನೋದು ಇದ್ದೇ ಇಲ್ಲ. ಅಂಥದ್ರಲ್ಲಿ ಸಂಬಂಧಗಳು ಯಾವುದೋ ಒಂದು ರೀತಿ ನಮಗೆ ಪಾಠ ಕಲಿಸ್ಲಿಕ್ಕೆ ಬರುತ್ತೆ. ಆ ಸಂಬಂಧಕ್ಕೆ ಟೈಮು, ಡ್ಯೂರೇಷನ್ ನಾವು ಯಾರೂ ಅಲ್ಲ ಫಿಕ್ಸ್ ಮಾಡಕ್ಕೆ. ಕೆಲವು ಸಂಬಂಧಗಳು ನಾವು ಸಾಯೋ ತನಕ ನಮ್ಮ ಜೊತೆಯಲ್ಲಿ ಇರುತ್ತೆ. ಆದ್ರೆ ಕೆಲವು ಸಂಬಂಧಗಳು ಎಷ್ಟೊಂದು ಒಳ್ಳೆ ಮೆಮೊರೀಸನ್ನ ತರುತ್ತೆ, ಎಷ್ಟೊಂದು ಒಳ್ಳೆ ಸಿಹಿಯಾದ ಸಂಗತಿಗಳನ್ನ ತರುತ್ತೆ. ಆದ್ರೆ ಅದು ಹೋದ್ಮೇಲೆ ನಮ್ಗೆ ಆ ಅಕ್ಸೆಪ್ಟ್ ಮಾಡಿ ಬಿಟ್ಕೊಡೋದನ್ನ ತುಂಬಾನೇ ಮುಖ್ಯ ಆಗತ್ತೆ. ಹಾಗಾಗಿ ಕೆಲವು ಸತಿ ಅದನ್ನ ಬಿಟ್ಕೊಡೋದೇ ಉತ್ತಮ. ಯಾವ್ದನ್ನ ನಾವು ಹೆಚ್ಚಾಗಿ ಹಿಡಿತಾ ಹೋಗ್ತೀವೋ ಅದು ನಮ್ಗೆ ಹರ್ಟ್ ಆಗ್ತಾ ಹೋಗುತ್ತೆ. ಬಿಡೋದ್ರಿಂದ ನಾವು ದೊಡ್ಡವರಾಗ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಯಾವತ್ತೂ ತಿಳ್ಕೊಳ್ಳಿ, ನಾವ್ ಯಾರತ್ರ ಹೋಗ್ಬಿಟ್ಟು ನಂಗೆ ನೀನಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ಇಲ್ಲ ಅಂತ ಯಾವತ್ತು ಆ ವೀಕ್ನೆಸ್ ಅನ್ನ ಬಿಟ್ಕೊಡ್ತಿರೋ, ಅವತ್ತು ಎಂಥದೇ ಒಳ್ಳೆ ವ್ಯಕ್ತಿ ಆಗಿರ್ಲಿ, ಇವತ್ತು ಕೂತ್ಕೊಂಡು ನಿಮ್ ಮುಂದೆ ನಾನು ಮಾತಾಡ್ತಾ ಇದ್ದೀನಿ, ನೀನಿಲ್ಲ ಅಂದ್ರೆ ನನಗೆ ಇರಕ್ಕೆ ಆಗಲ್ಲ ಅಂತ ನನ್ನ ಹತ್ರನೂ ನಿಮ್ಮ ವೀಕ್ನೆಸ್ ಅನ್ನ ಬಿಟ್ಕೊಟ್ರೆ, ಖಂಡಿತವಾಗೂ ಎಂತಹ ಒಳ್ಳೆ ವ್ಯಕ್ತಿ ಆದ್ರೂ ಅವರು ಮ್ಯಾನಿಪುಲೇಟ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಅಪ್ರಿಶಿಯೇಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಯಾವ ವಸ್ತು ಒಂದು ಇರುತ್ತೋ, ಸದಾ ಇರುತ್ತೋ, ಅದಕ್ಕೆ ನಾವು ಬೆಲೆ ಕೊಡಲ್ಲ. ಯಾವಾಗ ಆ ಲ್ಯಾಕ್ ಇರುತ್ತೆ ಆಗ ನಾವು ಅದಕ್ಕೆ ಬೆಲೆ ಕೊಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಮೌಲ್ಯತೆಯನ್ನ ನಾವು ಹೇಗೆ ತೋರಿಸ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಬ್ಯುಸಿ ಆಗಿರಬೇಕು. ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನವೇ ಅವರನ್ನ ಇಂಪ್ರೆಸ್ ಮಾಡೋದಾಗಿರ್ಬೋದು, ಅವ್ರ ಜೊತೆ ಇರೋದಾಗಿರ್ಬೋದು, ಇದಾಗ್ತಾ ಹೋಗ್ಬಿಡುತ್ತೆ. ನಂತರ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಅದನ್ನೇ ಹೇಳಿದೆ, ಯಾವುದು ಪರ್ಫೆಕ್ಟ್ ಆಗಿ ಯಾವ್ದು ಇರಲ್ಲ. ಎಷ್ಟೋ ಸತಿ ನಾವು ಅನ್ಕೋತೀವಿ, ನನ್ನ ರೀತಿಯವ್ರು ಯಾಕೆ ಯೋಚನೆ ಮಾಡ್ತಾ ಇಲ್ಲ, ನಾನು ಪ್ರೀತಿ ಮಾಡಿದಷ್ಟು ಯಾಕೆ ನಂಗೆ ಪ್ರೀತಿ ಮಾಡ್ತಾ ಇಲ್ಲ, ನಾನು ಕೊಡತಕ್ಕಂತಹ ಪ್ರೀತಿ ನನ್ಗೆ ಯಾಕೆ ವಾಪಸ್ ಕೊಡಲ್ಲ ಅಂತ ಹೇಳಿದ್ರೆ, ನೀವು ಬೇರೆ ವ್ಯಕ್ತಿ, ಆತ ಬೇರೆ ವ್ಯಕ್ತಿ, ಅಥವಾ ಆಕೆ ಬೇರೆ ವ್ಯಕ್ತಿ ಆಗಿರ್ತಾರೆ. ಹಾಗಾಗಿ ನಾವೆಲ್ಲರೂ ಇಂಪರ್ಫೆಕ್ಟ್. ಎಷ್ಟೋ ಜನ ನೋಡಿದೀವಿ ಅಲ್ವಾ, ಟಾಪ್ ಗ್ರೇಡ್ ಮಾಡೆಲ್ಸ್ ಇರ್ತಾರೆ, ಎಷ್ಟೋ ಜನ ಟಾಪ್ ಹೀರೋಯಿನ್ ಇರ್ತಾರೆ, ಹೀರೋಗಳಿರ್ತಾರೆ. ಆದ್ರೆ ಅವ್ರು ಯಾಕೆ ಸಿಂಗಲ್ ಆಗಿರ್ತಾರೆ? ಯಾಕಂತ ಹೇಳಿದ್ರೆ, ನಮಗೆ ಯಾವುದು ಪರ್ಫೆಕ್ಟ್ ಅನ್ಸತ್ತೋ ಅದು ನಮಗೆ ಫಾರಿನ್ ಸಬ್ಸ್ಟೆನ್ಸ್ ತರ. ನಮಗೆ ಅದ್ರ ಜೊತೆಗೆ ರಿಲೇಟ್ ಮಾಡ್ಕೊಳಕ್ಕಾಗಲ್ಲ. ನಮ್ಗೆಲ್ಲರೂ ಇಂಪರ್ಫೆಕ್ಟು. ನಮ್ಗೆಲ್ಲವೂ ಮೂಗು ಪರ್ಫೆಕ್ಟ್ ಆಗಿರ್ಬೇಕು, ಕಣ್ಣು ಪರ್ಫೆಕ್ಟ್ ಆಗಿರ್ಬೇಕು, ತುಟಿ ಪರ್ಫೆಕ್ಟ್ ಆಗಿರ್ಬೇಕು, ಬಾಡಿ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ, ಅವ್ರ ಜೊತೆ ನಾವು ರಿಲೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಇಂಪರ್ಫೆಕ್ಷನ್ ಅನ್ನನ್ನ ನಾವು ತಗೊಳ್ತಾ ಹೋಗ್ಬೇಕಾಗತ್ತೆ. ಯಾರು ಹೇಗೆ ಇರ್ತಾರೋ ಹಾಗೆ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡಿ. ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವೋ, ನಮ್ಮ ಮನಸ್ಸಿನ ಮೇಲೆ ಅದು ತುಂಬಾ ಅಗಾಧವಾದ ನೋವನ್ನಾಗ್ತಾ ಹೋಗುತ್ತೆ. ಮತ್ತೆ ಯಾರಿಗೆ ಇಷ್ಟ ಇರಲ್ವೋ, ನಿಮ್ ಜೊತೆ ಇರಬೇಕು ಅಂತ ಇಷ್ಟ ಇರಲ್ವೋ, ಅವ್ರನ್ನ ಬೇಲಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಏನನ್ನ ಬೇಕಾದ್ರೂ ನಾವು ಬದಲಾಯಿಸ್ಬೋದು. ಆದ್ರೆ ಸಂಬಂಧವನ್ನಲ್ಲಿ ಭಿಕ್ಷೆ ಬೇಡಿ ನನ್ನ ಜೊತೆ ಇರು ಅಂತ ಕೇಳಿದ್ರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ಯಾರಾದ್ರೂ ನಮ್ಮ ಜೀವನದಿಂದ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ, ಸಂತೋಷವಾಗಿ, ಖುಷಿಯಾಗಿ ಅವರ ಜೊತೆ ಇದ್ದತಕ್ಕಂತಹ ನೆನಪು ಜೊತೆ ಕಳ್ಸ್ಕೊಟ್ಬಿಡಿ. ಯಾವಾಗ ನೀವು ಬೇಲಾಡ್ತೀರಾ, ಮಾಡ್ತೀರಾ, ಅದು ಒಂದು ನಿಮ್ಗೆ ಚೇಸ್ ಮಾಡ್ಬೇಕು ಅನ್ನೋ ಥ್ರಿಲ್ ಸಿಗ್ತಾ ಹೋಗುತ್ತೆ. ಯಾವಾಗ ಅದು ಸಿಗತ್ತೋ, ಯಾವತ್ತಾದ್ರೂ ಒಂದು ದಿನ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಹೋಪ್ ಇರುತ್ತೆ. ಹಾಗಾಗಿ ಅದನ್ನ ಮಾಡಕ್ ಹೋಗ್ಬೇಡಿ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಇರ್ತಾರೆ, ಅವ್ರು ಇದ್ದೇ ಇರ್ತಾರೆ. ನೋಡಿ, ಪ್ರೀತಿ ಅನ್ನೋದು ಬರುತ್ತೆ, ಹೋಗುತ್ತೆ. ಎಷ್ಟೋ ಸತಿ ನಾವು ಒಬ್ಬರ ವ್ಯಕ್ತಿಯನ್ನ ಕಳ್ಕೊಂಡಿರ್ತೀವಿ. ಮತ್ತೆ ನಾವು ನನ್ನ ಜೀವನದಲ್ಲಿ ಪ್ರೀತಿ ಸಿಗಲ್ಲ ಅಂತ ಅನ್ಕೊಂಡಿರ್ತೀವಿ. ನಾವು ಎಕ್ಸ್‌ಪೆಕ್ಟೇ ಮಾಡಿರಲ್ಲ. ಅಂತ ಟೈಮಲ್ಲಿ ನಮ್ಮ ಜೀವನದಲ್ಲಿ ಇನ್ನೊಂದು ವ್ಯಕ್ತಿ ಬಂದೇ ಬರ್ತಾರೆ. ಹಾಗಾಗಿ ಯಾವುದೂ ಪರ್ಮನೆಂಟ್ ಅಲ್ಲ. ಯಾವ ವಿಷಯವೂ ಪರ್ಮನೆಂಟ್ ಅಲ್ಲ. ಇವತ್ತು ನಿಮ್ಗೆ ದುಃಖ ಆಗ್ತಿದೆ ಅಂತ ಹೇಳಿದ್ರೆ, ನಾಳೆ ನಿಮ್ಗೆ ಸಂತೋಷ ಆಗೇ ಆಗ್ತಾ ಇರುತ್ತೆ. ಹಾಗಾಗಿ ಬಿಟ್ಕೊಟ್ಟು ಬಿಡೋದನ್ನ ಕಲ್ತ್ಕೊಳ್ಳಿ. ಯಾವತ್ತೂ ಅಷ್ಟೇ, ಯಾವುದನ್ನ ಹಿಡಿತಾ ಹೋಗ್ತೀರೋ ಅದು ನಿಮ್ಮ ಜೀವನದಲ್ಲಿ ಒಂದು ಆಘಾತವನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಕೆಲವ್ರು ಇರ್ಬೇಕು ಅಂತಿದ್ರೆ ಇರ್ತಾರೆ, ಹೋಗ್ಬೇಕು ಅಂತಿದ್ರೆ ಹೋಗ್ತಾರೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನ ಬಾಗಿಲು ತೆಗ್ದಿಟ್ಬಿಡಿರಿ. ಬರೋರು ಬರ್ಬೋದು, ಹೋಗೋರು ಹೋಗ್ಬೋದು. ಆದ್ರೆ ನಿಮ್ಮ ಮೇಲೆ ನಿಮ್ಗೆ ಹೆಚ್ಚಾಗಿ ಪ್ರೀತಿ ಇದ್ರೆ, ಯಾರಿರ್ಲಿ ಬಿಡ್ಲಿ, ನಿಮ್ಮ ಜೀವನದಲ್ಲಿ ನೀವು ಅವರ ಜೀವನಕ್ಕೆ ವ್ಯಾಲ್ಯೂನ ಆಡ್ ಮಾಡ್ತಾ ಹೋಗ್ತೀರಾ. ಅಥವಾ ಅವರು ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರು ನಿಮ್ಗೆ ಅದು ಯಾವುದೇ ರೀತಿಯ ಶಾಲೋನೆಸ್ ಕಾಣಲ್ಲ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.